ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎಂ ಮಹೇಂದ್ರ ಪಟೇಲ್. ನಾವು ಈ ದಿನ ಸಾಗರದ ಸಮೀಪದಲ್ಲಿರ್ತಕ್ಕಂಥ ಅಘೋರೇಶ್ವರ ದೇವಾಲಯದಲ್ಲಿ ನಮ್ಮ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದಿದ್ದೇವೆ. ಈ ಇದರಿಂದ ಸಾಗರದಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಕೆಳದಿ ಇಕ್ಕೇರಿ ಅನ್ನುವಂತಹದ್ದು ಅಘೋರೇಶ್ವರ ದೇವಾಲಯಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೇವಾಲಯ. ಈ ಇಕ್ಕೇರಿಯನ್ನು ಕೆಳದಿಯ ಚೌಡಪ್ಪ ನಾಯಕ ಅನ್ನುವಂಥವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಜೊತೆಗೆ ಕೆಳದಿಯ ಚೌಡಪ್ಪ ನಾಯಕನೇ ಇದನ್ನು ತನ್ನ 2ನೇ ರಾಜಧಾನಿಯನ್ನಾಗಿ ಕೆಳದಿಯಿಂದ ಇಕ್ಕೇರಿಗೆ ಬದಲಾಯಿಸ್ತಾ ಅನ್ನುವಂತಹ ಇತಿಹಾಸವೂ ಕೂಡ ಇಲ್ಲಿ ಇದೆ. ಬನ್ನಿ, ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಈ ಅಘೋರೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಮಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ನಮ್ಮ ಕಣ್ಣಿಗೆ ಬೀಳುವಂತಹದ್ದು ಈ ಬೃಹತ್ ನಂದಿ. ಈ ನಂದಿ ವಿಗ್ರಹ ಕೈಯಿಂದಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನ್ನುವಂತಹದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ ಎರಡೂ ಕಾಲುಗಳ ನಡುವೆ ಅಲ್ಲಿ ಸ್ವಲ್ಪ ಜಾಗ ಇದೆ. ಆ ಜಾಗದ ಕೆಳಗಡೆ ಮೊದಲು ಮಕ್ಕಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನುಗ್ಗಿ ಬರ್ತಾ ಇದ್ರು. ಬಟ್ ಇವಾಗ ಅದಕ್ಕೆ ಅವಕಾಶ ಇಲ್ಲ. ಈ ನಂದಿ ಬಹಳ ವಿಲಕ್ಷಣವಾಗಿರ್ತಕ್ಕಂತಹ ನಂದಿ. ಅಘೋರೇಶ್ವರ ದೇವಾಲಯದ ಶಿವನ ಮುಂಭಾಗದಲ್ಲಿರ್ತಕ್ಕಂಥ ಶಿವನ ವಾಹನ ಇದು ಅನ್ನುವಂತಹ ಪ್ರತೀತಿ ಇದೆ. ಈ ನಂದಿಯ ಮುಂಭಾಗದಲ್ಲಿರ್ತಕ್ಕಂತಹದ್ದು ಈ ಇಕ್ಕೇರಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಅಘೋರೇಶ್ವರ ಅಂತ ಹೇಳಿದ್ರೆ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ದೇವಾಲಯ ಇದಾಗಿದೆ. ದೇವಾಲಯದ ಒಳಗಡೆ ವಿಡಿಯೋ ಚಿತ್ರೀಕರಣಕ್ಕಾಗಲಿ ಅಥವಾ ಛಾಯಾಚಿತ್ರವನ್ನು ತೆಗಿಲಿಕ್ಕಾಗಲಿ ಅವಕಾಶ ಇಲ್ಲದೇ ಇರೋದ್ರಿಂದಾಗಿ ಇದನ್ನು ಹೊರಗಡೆಯಿಂದಲೇ ತೋರಿಸುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ. ನೋಡಿ, ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಹಾದ್ವಾರವನ್ನು ಹೊಂದಿರತಕ್ಕಂಥ ಅಘೋರೇಶ್ವರ ದೇವಾಲಯ ಇದಾಗಿದೆ. ಆರಂಭದಲ್ಲಿಯೇ 2 ಆನೆಗಳು ಈ ಸ್ವಾಗತವನ್ನು ಬಯಸ್ತವೆ. ಬಂದಂತಹ ಪ್ರವಾಸಿಗರನ್ನು, ಭಕ್ತರನ್ನು ಸ್ವಾಗತ ಬಯಸ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ನೀವೆಲ್ಲ ನೋಡ್ಬೋದು, ಈ ಹೊರಗೋಡೆಯ ಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಯನ್ನು ನಾವು ಕಾಣ್ತೇವೆ. ಈ ಹೊರಗಡೆ ಇರ್ತಕ್ಕಂಥ ಗೋಡೆಯ ಸುತ್ತಲೂ ಕೂಡ, ಸುತ್ತಲಿನ ಗೋಡೆಯಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಚಿತ್ರಗಳನ್ನು, ಕುಶಲ ಕೆತ್ತನೆಗಳನ್ನು ನಾವು ಕಾಣಬಹುದು. ಇಲ್ಲಿ ಕಾಮ ಪ್ರಚೋದಕವಾಗಿರ್ತಕ್ಕಂಥ ಒಂದಷ್ಟು ಚಿತ್ರಗಳು ಕೂಡ ಇರುವಂತಹದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ರೀತಿಯಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಣ್ಣ ಕೆತ್ತನೆಗೆ ಮತ್ತು ಕುಶಲ ಕೆತ್ತನೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೇವಾಲಯ ಈ ಅಘೋರೇಶ್ವರ ದೇವಾಲಯ ಆಗಿದೆ. ಈ ಅಘೋರೇಶ್ವರ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಸುಮಾರು ಮುಖ್ಯವಾಗಿ 3 ದೇವರುಗಳನ್ನು ನಾವು ಕಾಣ್ಬೋದು. ಒಂದು ಗಣೇಶನ ವಿಗ್ರಹ ಇದೆ ಒಳಗಡೆ, ಮತ್ತೊಂದು ಸುಬ್ರಹ್ಮಣ್ಯನ ಗರ್ಭಗುಡಿಯೂ ಕೂಡ ಇದೆ. ಅದರ ಜೊತೆಯಲ್ಲಿ ಅಖಿಲಾಂಡೇಶ್ವರಿಗೆ ಮೀಸಲಾಗಿರ್ತಕ್ಕಂಥ ಮತ್ತೊಂದು ದೇವಸ್ಥಾನವೂ ಕೂಡ ಒಳಗಡೆ ಇದೆ. ಅದರ ಜೊತೆಗೆ ಮುಖ್ಯ ಪ್ರಾಣೇಶ್ವರನಾಗಿರ್ತಕ್ಕಂಥ ಈ ನಮ್ಮ ಅಘೋರೇಶ್ವರ ಅಂದರೆ ಶಿವನ ದೇವಾಲಯ ಇದೆ. ಹೀಗೆ ಒಟ್ಟಾರೆ ಈ ಅಘೋರೇಶ್ವರ ದೇವಾಲಯದ ಒಳಗಡೆ ನಾವು 4 ದೇವರುಗಳನ್ನು ದರ್ಶನ ಮಾಡಿ ಪುನೀತರಾಗಬಹುದು. ಆ ದೇವಾಲಯದ ಒಳಗಡೆಯಿಂದ ಬರ್ತಕ್ಕಂಥ ನೀರನ್ನು ಅಥವಾ ಅದನ್ನು ತೀರ್ಥ ಅಂತೇಳಿ ಅದನ್ನು ಸ್ವೀಕಾರ ಮಾಡುವಂತಹದ್ದು. ಅಲ್ಲಿಂದ ಬಂದಂತಹ ನೀರನ್ನು ಅಥವಾ ತೀರ್ಥವನ್ನು ಈ ಕಲ್ಯಾಣಿಯಲ್ಲಿ ಸಂಗ್ರಹವನ್ನು ಮಾಡಿ ಇದರಿಂದ ಬಂದಂತಹ ಭಕ್ತರುಗಳಿಗೆ ತೀರ್ಥ ರೂಪದಲ್ಲಿ ಇದನ್ನು ಕೊಡುವಂತಹದ್ದು ಇಲ್ಲಿನ ವಾಡಿಕೆಯಾಗಿದೆ. ಕೆಳದಿಯ ಚೌಡಪ್ಪ ನಾಯಕ ಮಿಲಿಟರಿ ಶಕ್ತಿಗೆ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದ. ಆತ ತನ್ನ ರಾಜಧಾನಿಯನ್ನು ಕೆಳದಿಯಿಂದ ಇಕ್ಕೇರಿಗೆ ಬದಲಾಯಿಸ್ತಾನೆ. ಇಕ್ಕೇರಿಗೆ ಬದಲಾಯಿಸಿದ ನಂತರ ಇಲ್ಲಿರ್ತಕ್ಕಂಥ ಈ ಅಘೋರೇಶ್ವರ ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ಗಜಶಾಲೆಯನ್ನು, ಅಶ್ವಶಾಲೆಯನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಇವತ್ತು ಅದು ಯಾವುದೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಅವನತಿಯನ್ನು ಹೊಂದಿದ್ದಾವೆ, ನಶಿಸಿ ಹೋಗಿದ್ದಾವೆ. ಆದರೆ ಸಾಕ್ಷಾತ್ ಶಿವನ ದೇವಾಲಯವಾಗಿರ್ತಕ್ಕಂಥ ಅಘೋರೇಶ್ವರ ದೇವಾಲಯ ಮಾತ್ರ ನಮಗೆ ಇನ್ನೂ ಕೂಡ ಸಾಕ್ಷಿಯಾಗಿ, ನಮಗೆ ಪ್ರೀತಿಯ ಪ್ರತೀಕವಾಗಿ, ಭಕ್ತಿಯ ಪ್ರತೀಕವಾಗಿ ಉಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈಗಾಗಲೇ ನಾನು ತಿಳಿಸಿದ ಹಾಗೆ ಈ ಪ್ರಾಂಗಣದಲ್ಲಿ ಅಖಿಲಾಂಡೇಶ್ವರಿಯ ದೇವಾಲಯ ಕೂಡ ಬಹಳ ಪ್ರಸಿದ್ಧವಾಗಿದೆ. ಬಹಳ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ದೇವಾಲಯ. ಅಖಿಲಾಂಡೇಶ್ವರಿ ಅಂತ ಹೇಳಿದ್ರೆ ಪಾರ್ವತಿ ದೇವಿ, ಸಾಕ್ಷಾತ್ ಶಿವನ ಧರ್ಮಪತ್ನಿ ಆಗಿರ್ತಕ್ಕಂಥ ಪಾರ್ವತಿ ದೇವಿಯ ಅಖಿಲಾಂಡೇಶ್ವರಿಯ ದೇವಾಲಯ ಇದಾಗಿದೆ. ಈ ದೇವಾಲಯವು ಕೂಡ ಬಹಳ ಒಳ್ಳೆಯ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ದೇವಾಲಯ ಅಂದರೆ ಒಟ್ಟಾರೆಯಾಗಿ ಈ ಅಘೋರೇಶ್ವರ ದೇವಾಲಯ ಯಾವುದೇ ಗೋಪುರಗಳೇ ಇಲ್ಲದೆ ಇರತಕ್ಕಂಥ ಬಹಳ ವಿನೂತನವಾಗಿರ್ತಕ್ಕಂಥ ಚಾಲುಕ್ಯ, ಹೊಯ್ಸಳ, ಅದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ
ವಾಸ್ತುಶಿಲ್ಪ ಕಲೆಯನ್ನು ಒಳಗೊಂಡು ರಚನೆ ಆಗಿರ್ತಕ್ಕಂಥ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ದೇವಾಲಯ. ಈ ದೇವಾಲಯವನ್ನು ಶಿವಮೊಗ್ಗಕ್ಕೆ ಬಂದರೆ ತಪ್ಪದೆ ನೀವು ನೋಡಲೇಬೇಕು. ಸಾಗರದಿಂದ ಕೇವಲ ಬರೀ 5-6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ, ನೋಡಲು ತುಂಬ ಚೆನ್ನಾಗಿರ್ತಕ್ಕಂಥ, ಪ್ರಕೃತಿಯ ರಮಣೀಯ ಸೌಂದರ್ಯದ ನಡುವೆ ಇರತಕ್ಕಂಥ ದೇವಾಲಯ ಇದಾಗಿದೆ. ಇದಕ್ಕೆ ಒಮ್ಮೆ ಭೇಟಿ ಕೊಡಿ, ಶಿವನ ದರ್ಶನವನ್ನು ಮಾಡಿ, ಅಖಿಲಾಂಡೇಶ್ವರಿ ಆಶೀರ್ವಾದವನ್ನು ಪಡ್ಕೊಳ್ಳಿ, ಶಿವ ಗಣಪತಿ ಮತ್ತು ಸುಬ್ರಹ್ಮಣ್ಯರನ್ನು ನೋಡಿ ಪುನೀತರಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ.